ಈಗ ಇದೇ ರಕ್ತ ಕಾಶ್ಮೀರದಲ್ಲಿ ಒಂದು ಇರುವೆ ಹಾಡಿದೆ, ಈಗಾಗಲೇ ಬಿಡುಗಡೆಯಾಗಿದೆ ನೋಡಿ. ಈ ಹಾಡೇನು ಅಂದರೆ, ನಮ್ಮ ಕನ್ನಡದಲ್ಲಿ ಬಹಳ ಅದ್ಭುತವಾದ ಲಿರಿಕ್ಸ್ ರೈಟ್ರ್ಗಳು ಕೆಲವು ಹಾಡುಗಳನ್ನ ಸಿನಿಮಾಗೆ ಅಂತ ಬರೀಲಿಲ್ಲ, ಮಕ್ಕಳಿಗೇನೆ. ಇವತ್ತು JP ರಾಜರತ್ನಂ ಅವ್ರ ಹಾಡು ಬಣ್ಣದ ತುತ್ತೂರಿಗೆ ಇರ್ಬೋದು, ದೋಸೆ ಮೇಲೆ ಹಾಡಿರ್ಬೋದು. ಹಾಗೆ ಇದನ್ನು ನಮ್ಮ ಬಹಳ ಹೆಸರಾಂತ ಸಾಹಿತಿಗಳು ಬರೆದಿರುವಂಥ ಹಾಡು ಇರುವೆ ಅಂತ. ಅಂದರೆ ಒಂದು ಮಕ್ಕಳು ಹೇಗೆ ಇರುವೆ ಥರ ಕೆಲಸ ಮಾಡಬೇಕು, ಹೇಗೆ ಇರುವೆ ಸೋಂಬೇರಿಯಾಗಿ ಇರೋದಿಲ್ಲ, ಯಾವಾಗಲೂ ದುಡಿತಾ ಇರುತ್ತೆ, ಆಮೇಲೆ ಒಗ್ಗಟ್ಟು ಹೆಂಗಿರುತ್ತೆ ಅನ್ನೋದೇ ಈ ಒಂದು ಹಾಡಿನ ಮುಖ್ಯವಾದ ಅಂಶ. ಆ ಒಗ್ಗಟ್ಟಿಗೆ ಅದಕ್ಕೆ ರಮ್ಯಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲಿಂದ ಅದರಲ್ಲಿ ಗ್ರಾಫಿಕ್ಸ್ ತುಂಬ ಮಾಡಿದ್ದೀವಿ. ಅಂದರೆ ಇರುವೆಗಳು ಹೇಗೆ ಒಂದು ಒಗ್ಗಟ್ಟಿಂದ ಶಿಸ್ತಿಂದ ಜೀವನ ನಡೆಸುತ್ತೆ, ಆಮೇಲೆ ಆಹಾರನ ಅದನ್ನು ತಗೊಂಬರೋದು ಎಷ್ಟು ಒಂದು ಕಷ್ಟಕರವಾದ ಸಂಗತಿ, ಅದನ್ನು ಹೇಗೆ ಅದು 24 ಗಂಟೆನೂ ಕೆಲಸ ಮಾಡ್ತಾ ಇರುತ್ತೆ ಅನ್ನೋದೇ ಒಂದು ಉದ್ದೇಶದ ಮೇಲೆ ಈ ಹಾಡು ಮಾಡಿದ್ದೀವಿ. ಈಗಾಗಲೇ ಈ ಹಾಡು ಬರ್ತಾ ಇದೆ, ಇದನ್ನು ನೀವು ಕೇಳಿ.